ಕೊಯಂಬತ್ತೂರಿನಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಬೆಟ್ಟದ ಮೇಲೆ ಪೂರ್ವಾಭಿಮುಖವಾಗಿ 12ನೇ ಶತಮಾನದಲ್ಲಿ ಸ್ಥಾಪಿಸಲಾದ ಶ್ರೀ ಮರುದಾಚಲಮೂರ್ತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಪಿತವಾದ ದೇವಾಲಯ. ಇದು ಶ್ರೀ ಸುಬ್ರಹ್ಮಣ್ಯರ 7ನೇ ಮನೆ ಕೂಡ ಹೌದು. ಇದೊಂದು ಸಿದ್ಧರ ಬೆಟ್ಟ. ಇಲ್ಲಿ ಅಷ್ಟ ಸಿದ್ಧಿಗಳನ್ನು ಪಡೆದಂತಹ ಶ್ರೀ ಪಂಬಟ್ಟಿ ಸಿದ್ಧರ ತಪಶಕ್ತಿಗೆ ಮೆಚ್ಚಿ ಮುರುಘ, ವಲ್ಲಿ ಮತ್ತು ದೇವಸೇನಾ ಸಮೇತ ದರ್ಶನವಿತ್ತು ಅವರಿಗೆ ಮರುತ ತೀರ್ಥವನ್ನ ನೀಡಿ ಆಶೀರ್ವದಿಸಿದ್ದಾರೆ. ಮರುತಮಲೈ ಅಥವಾ ಮಾರುತಮಲೈ ಒಂದು 600 ಅಡಿ ಗ್ರನೈಟ್ ಬೆಟ್ಟ. ಅಲ್ಲಿಯ ಸ್ಥಳೀಯ ಮರವಾದ ಮರುದ ಮರ ಅಥವಾ ಅರ್ಜುನ ಮರಗಳಿರುವ ಬೆಟ್ಟ. ಹಾಗಾಗಿ ಇದಕ್ಕೆ ಮರುದಮಲೈ ಎಂದು ಹೆಸರು ಬಂದಿದೆ. ಈ ಕ್ಷೇತ್ರದ ಬಗ್ಗೆ ಸ್ಕಾಂದ ಪುರಾಣದಲ್ಲೂ ಉಲ್ಲೇಖವಿದೆ. ಮದುವೆ, ಪುತ್ರದೋಷ, ನಾಗದೋಷ, ಚರ್ಮದ ಕಾಯಿಲೆ, ಹಾವು ಹಾಗೂ ಇತರ ವಿಷ ಜಂತುಗಳು ಕಚ್ಚಿದವರಿಗೂ ಈ ಕ್ಷೇತ್ರದಲ್ಲಿ ಪರಿಹಾರ ಸಿಗುವುದೆಂದು ಹೇಳಲಾಗುತ್ತದೆ.